ನಮಸ್ಕಾರ, ನೀವು ನೋಡ್ತಾ ಇರುವುದು ರಣಬೇರಿ ನ್ಯೂಸ್. ಮಂಡ್ಯ ನಗರದ ಹೊಸಳ್ಳಿ ಸರ್ಕಲ್ನಲ್ಲಿ ಇಂದು ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತ್ಯೋತ್ಸವವನ್ನು ಇಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಜಯಪರಿಷತ್ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ನಾರಾಯಣರವರು ಕಾರ್ಯಕ್ರಮಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿದ ಜಯಪರಿಷತ್ತಿನ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ನಾರಾಯಣರವರು ಸಾವಿರವಾಗಿ ಕಾರ್ಯಕ್ರಮದ ಬಗ್ಗೆ ವಿವರ ನೀಡಿದರು. ಹೊಸಳ್ಳಿ ಸರ್ಕಲ್ನಲ್ಲಿ ಕೆಂಪೇಗೌಡ ಪ್ರತಿಮೆಯನ್ನ ಮಾಡಬೇಕು ಅಂತ ಹೇಳಿ ಈಗಾಗಲೇ ಏನು ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಇದ್ದಂತಹ ಒಂದು ಏನು ಕೆಂಪೇಗೌಡರ ಪ್ರತಿಮೆ ಇತ್ತು, ಪುಜ ಮೇಲೆ ಕೂತಿದ್ದಂಥದ್ದು, ಅದನ್ನ ನಾವು ಒಂದು ರೂಪವನ್ನ ತೆಗೆದುಕೊಂಡು ಈಗಾಗಲೇ ನಾವು ಅಲ್ಲಿ 2017ರಲ್ಲಿ ಇದಕ್ಕೆ ಎಲ್ಲ ಅನುದಾನವನ್ನು ಮಾಡಿಸಿ ನಗರಸಭೆಯಲ್ಲೂ ಕೂಡ ಎಲ್ಲವೂ ಕೂಡ ಇದು ಅನುಮೋದನೆ ಸಿಕ್ಕಿತ್ತು. ಎಲ್ಲ ಕೌನ್ಸಿಲ್ರಿಂದ ಇದಕ್ಕೆ 1.5 ಕೋಟಿಯಷ್ಟು ಹಣನೂ ಕೂಡ ಬಂದಿತ್ತು. ಆ ಸಮಯದಲ್ಲಿ 2019ರಲ್ಲಿ ನಮಗೆ ಕರೋನಾ ಬಂದಿದ್ದ ಉದ್ದೇಶದಿಂದ ಇಲ್ಲಿ ಜನಗಳು ಹತ್ತಿರದಿಂದ ತೆಗೆದುಕೊಳ್ಬೇಕು ಅಂತ ಹೇಳಿ ಅವಾಗ ಇಲ್ಲಿ ಹಣ್ಣನ್ನ ಪರ್ಚೇಸ್ ಮಾಡಬೇಕು ಅಂತ ಹೇಳಿದಾಗ ಇಲ್ಲಿ ಇತ್ತು. ಆದರೆ ಅವತ್ತು ಹಣ ಕರೋನಾಗೆ ಹಣ ಖರ್ಚಾಯಿತು ಅಂತ ಹೇಳಿ 31 ಲಕ್ಷ ರೂಪಾಯಿನೂ ಹಣ ಇತ್ತು ನಗರಸಭೆಯಲ್ಲಿ. ಅದಕ್ಕೋಸ್ಕರ ನಾವು ಮುಂದಿನ ದಿನಗಳಲ್ಲಿ ಏನಾಗಿದೆ ಈ ಮಂಡ್ಯದ ಏನು ಕೆಂಪೇಗೌಡರ ಪ್ರತಿಮೆ ನಮಗೆ ಒಂದು ಹೃದಯ ಭಾಗ ಇರ್ತಕ್ಕಂಥದ್ದು, ಇಲ್ಲಿ ನಾವು ಇಲ್ಲಿಂದ ಹೊರಟ್ರೆ ನಾವು ಒಂದು 50 ಬಡಾವಣೆಗಳಿಗೆ ಹೋಗುವಂಥ ಜಾಗ ಇದು. ಇವತ್ತು ನಾವು ನೋಡ್ತಾ ಇದ್ದೀವಿ, ಇದನ್ನ ಅಭಿವೃದ್ಧಿ ಮಾಡಿ ಇಲ್ಲೊಂದು ಸ್ಟ್ಯಾಚ್ಯೂ ಮಾಡಿ ನಮ್ಮ ಆಟೋ ಚಾಲಕರಿಗೆ ಬಹಳ ಅನುಭವಿಸ್ತು ಅವ್ರಿಗೆ. ಏಕೆಂದ್ರೆ ಇಲ್ಲಿ ಪ್ರತಿನಿತ್ಯ ನಾಗರಿಕರ ಜೊತೆ ಗ್ರಾಹಕರ ಜೊತೆ ಅವರು ಸಂವಾದ ಸ್ಟಾರ್ಟ್ ಆಗುತ್ತೆ. ಅವ್ರಿಗೆ ಅದಾಗಬಾರ್ದು. ಅವ್ರಿಗೆ ಏನು ಸುತ್ತಲೂ ಕೂಡ ಅವ್ರಿಗೆ ಟ್ರೈನನ್ನು ನಿರ್ಮಿಸಿ ನಮ್ಮ ಆಟೋ ಚಾಲಕರು ಕೂಡ ಬಹಳ ಸುರಕ್ಷಿತವಾಗಿ ಅವರು ಗ್ರಾಹಕರನ್ನ ಕರ್ಕೊಂಡು ಬರಬೇಕು. ಅವರು ನಾವು ಇಲ್ಲಿ ಸುರಕ್ಷತೆಯನ್ನು ಕಾಪಾಡಬೇಕು. ಮುಂದಿನ ದಿನಗಳೆಲ್ಲ ನಾವು ಮಾಡಬೇಕು ಅಂತ ಇದ್ದೀವಿ. ಯಾಕೆಂದ್ರೆ ಇವತ್ತು ಕೆಂಪೇಗೌಡರು ಏನಾದರೂ ಬೆಂಗಳೂರಿನಲ್ಲಿ ಒಂದು ವ್ಯಾಪಾರಸ್ಥರಿಗೆ ಅನುಕೂಲ ಮಾಡಿಕೊಡ್ತೇವೆ ಅಂದ್ರೆ ಇವತ್ತು ಇಡೀ ಪ್ರಪಂಚದಲ್ಲೇ ಬೆಂಗಳೂರು ಹೆಸರಾಗ್ತಾ ಇರಲಿಲ್ಲ. ಅಂತಹ ಮಹಾನ್ ವ್ಯಕ್ತಿನ ಇವತ್ತು ನೆನೆಯುವಂಥ ದಿನ ಇವತ್ತು ನಮ್ದಾಗಿದೆ. ಯಾಕೆಂದ್ರೆ ಅಲ್ಲಿ ಒಂದು ದೇವರ ನೆನೆಯಕ್ಕೆ ಧಾರ್ಮಿಕ ಒಂದು ಚಿಲುಮೆಗಳನ್ನು ಮಾಡಿದ್ರು. ಅಲ್ಲಿನ ಜನ ಉಸಿರಾಡಬೇಕು ಅಂತ ಎಷ್ಟೋ ಲಕ್ಷಾಂತರ ಮರಗಳನ್ನು ನೆಟ್ಟರು. ಅಲ್ಲಿನ ನೀರಿಗೆ ವ್ಯವಸ್ಥೆ ಬೇಕು ಅಂತ ಹೇಳಿ ಎಷ್ಟೋ ಸಾವಿರ ಅಲ್ಲಿ ಕೆರೆಗಳಿಗೆ ಅವರು ರಾಜ್ಯದಲ್ಲೂ ಕೂಡ ಕೊಡ್ತಾರೆ, ಬೆಂಗಳೂರಿನಲ್ಲೂ ಕೂಡ ಮಾಡ್ತಾರೆ. ಯಾಕಂದ್ರೆ ಯಾವುದೇ ನದಿ ಇಲ್ಲದೆ ಇರೋ ಕಾರಣ ಅಲ್ಲಿ ಕೆರೆಗಳನ್ನು ಕೂಡ ಮಾಡ್ತಾರೆ. ಆಮೇಲೆ ಯಾವುದೇ ಇಲ್ಲಿ ವ್ಯಾಪಾರಸ್ಥರಿಗೆ ತೊಂದರೆ ಆಗ್ಬಾರ್ದು ಅಂತ 4 ದಿಕ್ಕದಲ್ಲಿ ದಿಗ್ಬಂಧನಗಳನ್ನು ಹಾಕಿ ಅಲ್ಲಿ ಕೂಡ ಒಂದು ಏನು ಒಂದು ಅದೊಂದು ಉದ್ದೇಶಕ್ಕೆ ಎಲ್ಲ ಜನಾಂಗ ಒಂದು 63 ಜನಾಂಗ ಅಲ್ಲಿ ನೀವು ನೋಡಿರ್ಬೋದು. ಚಿಕ್ಕಪೇಟೆ, ಕಾಟನ್ ಪೇಟೆ, ಅಕ್ಕಿಪೇಟೆ, ಗೊಲ್ರಪೇಟೆ, ಈ ಥರ ಅನೇಕ ಪೇಟೆಗಳನ್ನು ಕೂಡ ಅಲ್ಲಿ ಮಾಡಿದ್ದಾರೆ. ಹಾಗಾಗಿ ಇವತ್ತು ಬೆಂಗಳೂರು ಬೃಹದಾಕಾರವಾಗಿ ಮಹಾನಗರವಾಗಿ ಇವತ್ತು ಅಲ್ಲಿ ಬೆಳೆದಿದೆ. ಹಾಗೆ ಇನ್ನೂ ಹಲವಾರು ಅಲ್ಲಿ ಬೆಂಗಳೂರಲ್ಲಿ ಅಭಿವೃದ್ಧಿಗಳು ಆಗಬೇಕು. ಯಾವುದೇ ನಾನು ಕೆಂಪೇಗೌಡರನ್ನ ಪೂಜೆ ಮಾಡಿದ್ರೆ ಸಾಕಾಗಲ್ಲ. ಕೆಂಪೇಗೌಡ ಆದರ್ಶಗಳನ್ನ ನಾವು ಎಲ್ಲರೂ ಅದನ್ನ ನಡೆಸಿದ್ರೆ ನಾವು ಅದನ್ನ ಏನು ಈ ನಾಗರಿಕರಾಗಿ ನಾವು ಈ ನಾಯಕರಾಗಿ ಈ ಸಂಘಟಕರಾಗಿ ವಿವಿಧ ಸಂಸ್ಥೆಯ ಮುಖಂಡರುಗಳಾಗಿ ಅದನ್ನು ಪಾಲಿಸಬೇಕು, ಅವರ ಆದರ್ಶಗಳನ್ನ. ಆಗಷ್ಟೇ ಕೆಂಪೇಗೌಡರು ಪೂಜೆ ಮಾಡೋದಕ್ಕೂ ಅವರ ಜಯಂತಿ ಮಾಡೋದಕ್ಕೂ ಸಾರ್ಥಕ ಆಗುತ್ತೆ ಅಂತ ಹೇಳಿ ನಾನು ಬಹಳ ಮುಖ್ಯವಾಗಿ ಎಲ್ಲಕ್ಕಿಂತ ವಿಶೇಷವಾಗಿ ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮವನ್ನು ಈ ಒಂದು ಹೊಸಳ್ಳಿ ಸರ್ಕಲ್ನಲ್ಲಿ